ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ದೇಶ, ನಮ್ಮ ಕರ್ನಾಟಕ ಹೆಮ್ಮೆ ಪಡುವಂತಹ ಒಂದು ಸೂಪರ್ ಗುಡ್ ನ್ಯೂಸ್ ತಂದಿದ್ದೇನೆ. ನಮ್ಮ ದೇಶದ ಯುವ ಕರಾಟೆ ಪಟುಗಳು ಈಗ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಧೂಳೆಬ್ಬಿಸೋಕೆ ರೆಡಿಯಾಗಿದ್ದಾರೆ. ಜಪಾನ್ನ ಒಕಿನವಾದಲ್ಲಿ ನಡೆಯುತ್ತಿರೋ ಪ್ರತಿಷ್ಠಿತ 3ನೇ ಒಕಿನವಾ ಜೂನಿಯರ್ ವಿಶ್ವ ಕರಾಟೆ ಟೂರ್ನಿಮೆಂಟ್ ನಲ್ಲಿ ಭಾಗವಹಿಸೋಕೆ ಭಾರತದ 42 ಕರಾಟೆ ವೀರರ ಬಲಿಷ್ಠ ತಂಡ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಜಪಾನ್ಗೆ ಹಾರಿದೆ. ಇತ್ತೀಚೆಗಷ್ಟೇ ಇವರಿಗೆ ಬೆಂಗಳೂರಿನ ಹೊಂಬು ಜೋಡೋದಲ್ಲಿ ಒಂದು ಭವ್ಯವಾದ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ವಿಶೇಷ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಜಪಾನಿನ ಮುಖ್ಯ ಪ್ರತಿನಿಧಿ ಶ್ರೀಮತಿ ಸಚಿಕೋ ತಕಾಬಯಾಶಿ ಅವರು ಬಂದಿದ್ರು. ನಮ್ಮ ಮಕ್ಕಳಿಗೆ ಅವರು ಕೊಟ್ಟ ಪ್ರೇರಣಾದಾಯಕ ಸಂದೇಶ ಮತ್ತು ಈ ಇಡೀ ಜರ್ನಿಯ ಕತೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಏನಿದು ವಿಷಯ? ನಮ್ಮ ಟೀಮ್ ಜಪಾನ್ ನಲ್ಲಿ ಹೀಗೆ ಕಮಲ್ ಮಾಡಲಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಆಟಗಾರರನ್ನ ಜಪಾನ್ಗೆ ಕಳಿಸಿಕೊಡ್ತಾ ಇರೋ ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಒಕಿನವಾ ಶಿರಿನ್ಯು ಶೋರಿಂಕಾನ್ ಕರಾಟೆ ಡೋ ಫೆಡರೇಷನ್ ಆಫ್ ಇಂಡಿಯಾ ಕಳೆದ 34 ವರ್ಷಗಳಿಂದ ದೇಶಾದ್ಯಂತ ಬರೋಬ್ಬರಿ 50,000ಕ್ಕೂ ಹೆಚ್ಚು ಜನರಿಗೆ ಸಾಂಪ್ರದಾಯಿಕ ಕರಾಟೆ ಹೇಳಿಕೊಡ್ತಿದೆ. ಜೊತೆಗೆ ಅದೆಷ್ಟು ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಗಳನ್ನ ದೇಶಕ್ಕೆ ಕೊಟ್ಟಿದೆ. ಸುರೇಶ್ ಕಣಿಚರಂಗ, ವಾಯ್ಸ್ ಕಫೆಡರೇಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್. ಲಾಸ್ಟ್ 2024 ವರ್ಲ್ಡ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಇಂಡಿಯನ್ ಕರಾಟೆ ಪ್ಲೇಯರ್ಸ್, ಎಸ್ಪೆಷಲಿ ಫ್ರಮ್ ಕರ್ನಾಟಕ ಪ್ಲೇಯರ್ಸ್, ಸೊ ದೇರ್ ನಾವು ಕಾಂಪಿಟೇಷನ್ ಮಾಡೋ ಟೈಮಲ್ಲಿ ಇರೋ ಅವ್ರದ್ದು ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು. ಕೆಲವೊಂದು ಮಕ್ಕಳು ಅದರಲ್ಲಿ 5th ರ್ಯಾಂಕ್ ಅಲ್ಲಿ, 4th ರ್ಯಾಂಕ್ ಅಲ್ಲಿ, ಅಂಡ್ ವರ್ಲ್ಡ್ ಲೆವೆಲ್ ಅಲ್ಲಿ 8th ರ್ಯಾಂಕ್, 16th ರ್ಯಾಂಕ್ ಅಲ್ಲಿ ಬಂದಿರೋ ಅರೌಂಡ್ 50% ಸ್ಟೂಡೆಂಟ್ಸ್ 16th ರ್ಯಾಂಕ್ ಅಲ್ಲಿ ಕ್ವಾಲಿಫೈ ಆಗಿ ಬಂದಿದೆ. ಅದೇ ಜಾಪನೀಸ್ ಟೀಮ್ಗೆ, ಒಕಿನವಾ ಎಸ್ಪೆಷಲಿ ಜಾಪನೀಸ್ ಟೀಮ್ಗೆ ಅರೌಂಡ್ 29 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದೆ. ಈ ವರ್ಷನೂ ನಿಯರ್ಲಿ ಅರೌಂಡ್ 35 to 40 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾಂಪಿಟೇಷನ್ ಅಲ್ಲಿ ನಾವು ಲಾಸ್ಟ್ ಇಯರ್ ನ ಕಂಪೇರ್ ಮಾಡಿದ್ರೆ ಈ ವರ್ಷ ನಾವು ರಿಗ್ರೆಸ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ವಿ. ಅಂದ್ರೆ ಅವರ್ಸ್ ಪ್ರಾಕ್ಟೀಸ್ ಹೇಳಿದ್ರೆ ನಿಯರ್ಲಿ ಅರೌಂಡ್ 300+ ಅವರ್ಸ್ ದ ಕಿಡ್ಸ್ ಪ್ರಾಕ್ಟೀಸ್ ಸಿನ್ಸ್ ನಿಯರ್ಲಿ ಅರೌಂಡ್ 7 ಮಂತ್. ಬೆಳಿಗ್ಗೆ ಒಂದು ಮಾರ್ನಿಂಗ್ ಒಂದು 2 ಅವರ್ಸ್, ಈವ್ನಿಂಗ್ 2 ಅವರ್ಸ್ ಅಂತ ಹೇಳಿ ಅವರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಯೋಕೋಗಾವಾ ಇಂಡಿಯಾ ಲಿಮಿಟೆಡ್ ನ ಒರಿಜಿನಲ್ ಕಾರ್ಪೊರೇಟ್ ಹೆಡ್ ಶ್ರೀಮತಿ ಸಚಿಕೋ ತಕಾಬಯಾಶಿ ಅವರಿಗೆ ನಮ್ಮ ಮೈಸೂರು ಪೀಠ ತೊಡಿಸಿ ಸನ್ಮಾನಿಸಲಾಯಿತು. ಅವರು ಮಾತನಾಡ್ತಾ ಭಾರತ ಮತ್ತು ಜಪಾನ್ ಸಂಸ್ಕೃತಿ ಬೇರೆಯಾಗಿದ್ರು ಶಿಸ್ತು, ಗೌರವ ಮತ್ತು ಕೃತಜ್ಞತೆ ಎರಡೂ ದೇಶಗಳನ್ನ ಬೆಸೆಯುವ ಶಕ್ತಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಜಪಾನ್ಗೆ ಹೋಗ್ತಿರೋ ನಮ್ಮ ಮಕ್ಕಳಿಗೆ ಒಂದು ಅದ್ಭುತ ಕಿವಿಮಾತನ್ನು ಹೇಳಿದ್ದಾರೆ. ನೀವು ಒಕಿನವಾಗೆ ಹೋಗಿ ಬರೀ ಪದಕಗಳ ಹಿಂದೆ ಮಾತ್ರ ಓಡಬೇಡಿ. ಜಪಾನಿನ ಸಂಸ್ಕೃತಿ, ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಜೀವನ ಶೈಲಿಯನ್ನ ಹತ್ತಿರದಿಂದ ನೋಡಿ. ಜೀವನದ ದೊಡ್ಡ ಮೌಲ್ಯಗಳನ್ನ ಕಲ್ತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇದು ಎಷ್ಟು ಸಾಲಿಡ್ ಮಾತಲ್ವ ಗುರು. With a very strong and stable mindset, which is very important, and parents and many supporters because of the Shihan. I think, I really am impressed, and I want to thank you for Shihan to building this very strong bonding between India and Japan as well. ಕರಾಟೆ ಅಂದ್ರೆ ಬರೀ ಫೈಟಿಂಗ್ ಅಲ್ಲ, ಅದೊಂದು ಜೀವನ ದರ್ಶನ. ಇನ್ನ ಈ ಟೂರ್ನಿ ಅಷ್ಟೊಂದು ಸುಲಭವಾಗಿಲ್ಲ. ಜಪಾನ್ ಸೇರಿದಂತೆ ಜಗತ್ತಿನ 40ಕ್ಕೂ ಹೆಚ್ಚು ದೇಶಗಳ ಬೆಸ್ಟ್ ಕರಾಟೆ ಪಟುಗಳು ಇಲ್ಲಿ ಬರ್ತಿದ್ದಾರೆ. ಆದ್ರೆ ನಮ್ಮ ಇಂಡಿಯನ್ ಟೀಮ್ ಕೂಡ ಫುಲ್ ಪ್ರಿಪೇರ್ ಆಗಿದೆ. ಫೆಡರೇಷನ್ ನ ಮುಖ್ಯ ತರಬೇತುದಾರರಾದ ಶಿಹಾನ್ ಸುರೇಶ್ ಕೇಣಿಚೀರ ಅವರ ನೇತೃತ್ವದಲ್ಲಿ ನಮ್ಮ ಮಕ್ಕಳು ಕಳೆದ 1 ವರ್ಷದಿಂದ, ಅದರಲ್ಲೂ ಕಳೆದ 7 ತಿಂಗಳಿಂದ ಬರೋಬ್ಬರಿ 300ಕ್ಕೂ ಹೆಚ್ಚು ಗಂಟೆಗಳ ಕಾಲ ರಣಕಠಿಣ ಟ್ರೈನಿಂಗ್ ತಗೊಂಡಿದ್ದಾರೆ. ಬೆಳಗ್ಗೆ ಸಂಜೆ ಅನ್ನದೆ ಬೆವರಿಳಿಸಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಟಗಾರರ ತಾಂತ್ರಿಕ ಸಾಮರ್ಥ್ಯ ಮಾತ್ರವಲ್ಲ, ಮಾನಸಿಕ ದೃಢತೆಗೂ ಕಠಿಣ ತರಬೇತಿ ನೀಡಲಾಗಿದೆ. ನಂದು ಅಂಬಿಷನ್ ಎಲ್ಲ ಮಕ್ಕಳು ವಿನ್ ಆಗಬೇಕು ಅಂದಿರೋದನ್ನ, ಬಟ್ ಆದ್ರೂ ಸೊ ಇದು ಟಫೆಸ್ಟ್ ಕಾಂಪಿಟೇಷನ್ ಆಗಿರೋದ್ರಿಂದ thousands of students they are participating. only few medals ಇರೋದು. ಆ ಫ್ಯೂ ಮೆಡಲ್ಸ್ ಅಚೀವ್ ಮಾಡಬೇಕಂದ್ರೆ 200% ಅವರು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು. ಅವರ ಕಾನ್ಸಂಟ್ರೇಷನ್ ಒಂದು ಮಾತ್ರ ಅಲ್ಲ, ಎಂಟೈರ್ ಬಾಡಿ ಅವ್ರು ಕೋಆರ್ಡಿನೇಟ್ ಆಗಿ ವರ್ಕೌಟ್ ಮಾಡಬೇಕು. ಭಾಳ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ವಿನ್ ಆಗಬೇಕು, ಅವ್ರು ವಿನ್ ಆಗ್ತಾರೆ ಅಂದಿರೋ ನಂದು ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ.
ಇನ್ನೊಬ್ಬ ಅತಿಥಿ ಡಾಕ್ಟರ್ ವೀರಭದ್ರ ಯಾದವಾಡ್ ಅವರು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲ್ನಲ್ಲೇ ಮುಳುಗಿರುವಾಗ ನಮ್ಮ ಕರಾಟೆ ಪಟುಗಳು ಮುಂಜಾನೆ ಎದ್ದು ದೇಶಕ್ಕಾಗಿ ಕಷ್ಟಪಡ್ತಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇದಕ್ಕೆ ಪೋಷಕರ ತ್ಯಾಗ ಮತ್ತು ಗುರುಗಳ ಮಾರ್ಗದರ್ಶನವೇ ಕಾರಣ. ಲಾಸ್ಟ್ ಟೈಮ್ ನಡೆದ ವಿಶ್ವ ಟೂರ್ನಿಯಲ್ಲಿ ನಮ್ಮ ಭಾರತೀಯ ತಂಡ ಸೂಪರ್ ಪ್ರದರ್ಶನ ಕೊಟ್ಟಿತ್ತು. ಈ ಬಾರಿ ಜಪಾನ್ನ ಹವಾಮಾನಕ್ಕೆ ಹೊಂದಿಕೊಳ್ಳಲು ಮುಂಚಿತವಾಗಿಯೇ ಹೋಗಿ ಅಲ್ಲಿ 3 ದಿನಗಳ ವಿಶೇಷ ಟ್ರೈನಿಂಗ್ ಕ್ಯಾಂಪ್ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ನಮ್ಮ ತಂಡ ಅತಿ ಹೆಚ್ಚು ಪದಕಗಳನ್ನ ಗೆದ್ದು ದೇಶದ ಕೀರ್ತಿ ಪತಾಕೆಯನ್ನ ಹಾರಿಸುತ್ತೆ ಅನ್ನೋ ಗಟ್ಟಿ ನಂಬಿಕೆ ನಮಗಿದೆ. ನಾವೀಗ 7 months ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸರ್ ತುಂಬಾ ಸಪೋರ್ಟ್ ಮಾಡಿದ್ರು, ನಮ್ಗೆ ಹೆಲ್ಪ್ ಮಾಡಿ ಟೀಚ್ ಮಾಡಿದ್ರು. ನಂಗೆ ತುಂಬಾ ಎಕ್ಸೈಟೆಡ್ ಇದೆ. ನಮಸ್ಕಾರ, ನನ್ನ ಹೆಸರು ಅನಘ. ನಾನು OSK ಜೊತೆ 7 ತಿಂಗಳಿಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಈ ಟೂರ್ನಮೆಂಟ್ಗೆ. ಈ ಟೂರ್ನಮೆಂಟ್ಗೆ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾವೆಲ್ಲ ಗೆಲ್ಲಬೇಕು, ನಾವೆಲ್ಲ ಟಾಪ್ 16ಗೆ ರೀಚ್ ಆಗಬೇಕು, ಇಂಡಿಯನ್ ಟೀಮೇ ಟಾಪಲ್ಲಿ ಬರಬೇಕು ಅಂತ. ಆಮೇಲೆ ಅವ್ರು ಬೇರೆ ದೇಶದ ಜೊತೆನೂ ನಾವು ಟ್ರೈನ್ ಮಾಡಬೇಕು ಅಂತಲೂ ಅವರಿಂದ ಕಲಿಯೋಕ್ಕೆ ಅದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ. ಏರ್ಪೋರ್ಟ್ ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಹೊರಟಿರೋ ನಮ್ಮ ಈ ಕರಾಟೆ ಹೀರೋಗಳಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಣ. ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲರೂ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಟೈಪ್ ಮಾಡಿ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.